ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯುತ್ಸವದ ಅಂಗವಾಗಿ ಅದ್ದೂರಿ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಯಿತು. ಬೀದರ್ ನಗರದ ಶಿವಾಜಿ ವೃತ್ತದಲ್ಲಿ ಜಿಲ್ಲಾಡಳಿತ ಮತ್ತು ಮರಾಠ ಸಮಾಜದ ಮುಖಂಡರು ಶಿವಾಜಿ ಮಹಾರಾಜರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮೆರವಣಿಗೆಗೆ ಚಾಲನೆ ನೀಡಿದರು. ಮೆರವಣಿಗೆಗೆ ಚಾಲನೆಯನ್ನ ನೀಡಿ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು, ಶಿವಾಜಿ ಮಹಾರಾಜರು ಈ ದೇಶದ ಅಖಂಡತೆಗಾಗಿ ಹೋರಾಡಿದ ಮಹಾನ್ ಪುರುಷ ಅಂತ ಮಹಾತ್ಮರ ಜಯಂತಿಯನ್ನ ನಾವೆಲ್ಲರೂ ಒಂದಾಗಿ ಆಚರಿಸುತ್ತಿದ್ದೇವೆ. ಶಿವಾಜಿ ಮಹಾರಾಜರು ನಮ್ಮೆಲ್ಲರಿಗೂ ಆದರ್ಶ ಪುರುಷರಂತೆ ಬದುಕಿದರು ಎಂದರು. ಇನ್ನು ಮೆರವಣಿಗೆಯಲ್ಲಿ ಡಿಜೆ ಸದ್ದಿಗೆ ಹೆಜ್ಜೆ ಹಾಕಿದಂತ ಯುವಕ ಯುವತಿಯರು ಮೆರವಣಿಗೆಯ ಮೆರುಗನ್ನು ಹೆಚ್ಚಿಸಿದರು. जय जय शिवाजी, जय जय भवानी, जय जय शिवाजी। ಇವತ್ತು ಶಿವಾಜಿ ಮಹಾರಾಜ್ ಜಯಂತಿ ಕಾರ್ಯಕ್ರಮ ಇದೆ. ಒಂದು ಐತಿಹಾಸಿಕ ಕಾರ್ಯಕ್ರಮ. ಶಿವಾಜಿ ಮಹಾರಾಜ್ ನಮ್ಮ ದೇಶಕ್ಕೆ ಒಂದು ಮಹಾತ್ಮ ಅವ್ರಿಗೆ ಸ್ಥಾನ ಇದೆ. ಒಂದು ಮಾಡೆಲ್ ಆಫ್ ಯೂತ್ಗೆ ಒಂದು ಹೀರೋ ಇದ್ದಾರೆ. ಅದ್ರ ಸಲುವಾಗಿ ನಾನು ಇಡೀ ದೇಶಕ್ಕೆ, ನಮ್ಮ ಬೀದರ್ ಡಿಸ್ಟ್ರಿಕ್ಗೆ ತುಂಬ ಶುಭಾಶಯಗಳು ಹೇಳ್ತೇನೆ. ಸಮಸ್ತ ನಾಡಿನ ಜನತೆಗೆ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕೋರುತ್ತೇನೆ. ನಾವು ನೋಡ್ತಾ ಇದ್ರೆ ಇವತ್ತು ನಮ್ಮ ಜಾಧವ್ ಅವರ ನೇತೃತ್ವದಲ್ಲಿ ಇಡೀ ಎಲ್ಲರೂ ಸೇರಿ ಇವತ್ತು ಬಹಳ ಬೀದರ್ನಲ್ಲಿ ವಿಜೃಂಭಣೆಯಿಂದ ಇವತ್ತು ಆ ಒಂದು ಪುತ್ಥಳಿಗೆ ಪೂಜೆ ಸಲ್ಲಿಸಿ ಇವತ್ತು ಮೆರವಣಿಗೆ ಮುಖಾಂತರ ಏನಾದಲ್ಲ ಬೀದರ್ ಹೋಗ್ತಾ ಇದ್ದೀವಿ. ಇವತ್ತು ಶಿವಾಜಿ ಮಹಾರಾಜರ ಆದರ್ಶ ಎಲ್ಲರೂ ಏನಾದಲ್ಲ ನಾವು ನಡ್ಕೊಂಡು ಹೋಗ್ಬೇಕು. ಯಾಕಂದರೆ ಅವ್ರ ಕಾಲದಲ್ಲಿ ಯಾವ ರೀತಿ ಮಿಲಿಟ್ರಿ ತಯಾರು ಮಾಡಿದರು, ಯಾವ ರೀತಿ ಸೇನೆ ತಯಾರು ಮಾಡಿದರು, ಎಲ್ಲ ಧರ್ಮ ತಗೊಂಡು ಏನದಲ್ಲ ರಾಜಕೀಯ ಆಡಳಿತ ಮಾಡಿದರು ಅಂತ ಒಂದು ಇತಿಹಾಸ ಶಿವಾಜಿ ಮಹಾರಾಜರದಿದೆ. ಹಾಗಾಗಿ ಮತ್ತೊಂದು ಸಲ ಸಮಸ್ತ ಜನರಿಗೆ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು.